ಮತ್ತೆ ದಾಳಿಂಬೆ ಕಾಳು, ನಿಂಬೆ ರಸ, ಇದಕ್ಕೆ ಈಗ ಜೇನುತುಪ್ಪ ಹಾಕೋಣ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಕ್ಕಳಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಹಾಗೆ ಹಣ್ಣುಗಳನ್ನ ಬರೀ ಹಣ್ಣನ್ನ ಕೊಟ್ರೆ ಸಾಮಾನ್ಯ ಯಾವ ಮಕ್ಕಳು ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಈ ಹಣ್ಣುಗಳು ಮತ್ತೆ ಜೇನುತುಪ್ಪ ಇದು ಬಳಸಿ ಒಂದು ಟಿಕ್ಕಿ ಮಾಡೋಣ. ಅದನ್ನ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ನೀವು ಹಾಲು ಜೇನು ಕೇಳಿರ್ತೀರಾ, ನಾನು ಹಣ್ಣು ಜೇನು ಅಂತ ಹೇಳಿ ಒಂದು ಟಿಕ್ಕಿ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಹೇಗ್ ಮಾಡೋದು ನೋಡೋಣ. ನೋಡಿ ಸ್ನೇಹಿತರೆ, ಹಣ್ಣು ಮತ್ತು ಜೇನು ಟಿಕ್ಕಿಗೆ ಬೇಕಾಗಿರುವ ಪದಾರ್ಥಗಳು: ದಾಳಿಂಬೆ ಹಣ್ಣು, ಆಪಲ್, ದ್ರಾಕ್ಷಿ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿರೋದು, ಮಸಾಲೆ ಕಡಲೆ ಬೀಜ, ಟೊಮೆಟೊ, ನಿಂಬೆಹಣ್ಣು, ಪುಡಿ ಉಪ್ಪು, ಲೈಲಾನ್ ಸೇವ್, ಪಾನಿಪುರಿ, ಜೇನುತುಪ್ಪ, ಚಾಟ್ ಮಸಾಲ, ಪೆಪ್ಪರ್ ಪೌಡರ್. ಇಷ್ಟು ಐಟಮು ಹಣ್ಣು ಮತ್ತು ಜೇನು ಟಿಕ್ಕಿಗೆ ಬೇಕು. ಈಗ ದ್ರಾಕ್ಷಿಯನ್ನು ಸಣ್ಣ ಕಟ್ ಮಾಡೋಣ, ಆಪಲ್ ಅನ್ನು ಸಣ್ಣ ಕಟ್ ಮಾಡೋಣ, ದಾಳಿಂಬೆ ಹಣ್ಣು ಬಿಡಿಸೋಣ. ನೋಡಿ ಸ್ನೇಹಿತರೆ, ಆಪಲ್ನ ತೊಳೆದಿಟ್ಟಿರೋದು ಈಗ ಸಣ್ಣದಾಗಿ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ದ್ರಾಕ್ಷಿ ಕೂಡ ಸಣ್ಣದಾಗಿ ಹಚ್ಚಿಕೊಂಡಿದೀವಿ. ನೋಡ್ಬೋದು, ಈ ತರ ಸಣ್ಣದಾಗಿ ಹಚ್ಚಿದ್ರೆ ಸಾಕು. ಈಗ ದಾಳಿಂಬೆ ಹಣ್ಣು, ನೋಡಿ ಸ್ನೇಹಿತರೆ,
ದಾಳಿಂಬೆ ಕೂಡ ಬಿಡಿಸಿದಾಗಿದೆ. ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಗೆಳೆಯರೆ, ಹಣ್ಣು ಮತ್ತು ಜೇನು ಟಿಕ್ಕಿ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರೋ ಆಪಲ್, ಆಮೇಲೆ ಸಣ್ಣ ಕಟ್ ಮಾಡಿರೋ ದ್ರಾಕ್ಷಿ, ಮತ್ತೆ ದಾಳಿಂಬೆ ಕಾಳು, ಮತ್ತೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮತ್ತೆ ಸಣ್ಣದಾಗಿ ಹಚ್ಚಿರೋ ಟೊಮೊಟೊ, ಮತ್ತೆ ಮಸಾಲೆ ಕಡಲೆ ಬೀಜ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್. ಈಗ ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ ಗೆಳೆಯರೆ, ಈ ತರ ಮಿಕ್ಸ್ ಆದ್ರೆ ಸಾಕು. ಈಗ ಒಂದು ಪ್ಲೇಟ್ಗೆ ಈಗ ಈ ಪಾನಿಪುರಿಗಳನ್ನ ಜೋಡಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಪಾನಿಪುರಿ ನೀವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಇವರು ಕರ್ದಿರೋ ಎಣ್ಣೆಯಲ್ಲೇ ಕರ್ದು ಪುರಿ ಮಾಡಿರ್ತಾರೆ. ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ. ಹಾಗೆ ಮಕ್ಕಳು ಯಾವಾಗ್ಲೂ ಪಾನಿಪುರಿ, ಮಸಾಲ ಪುರಿ ತುಂಬಾ ತಿಂತಿರ್ತಾರೆ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವ್ ಹೇಳ್ಬೋದು ಮತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಮತ್ತೆ ತೋರಿಸ್ತಿದ್ದೀರಾ ಅಂತ. ನೋಡಿ, ಈ ಪುರಿ 5 ರಿಂದ 6 ಗ್ರಾಮ್ ಮಾತ್ರ ಬರುತ್ತೆ, ಆಯ್ತಾ. ಇದ್ರಲ್ಲಿ ನಾವು ಏನು ಹಣ್ಣುಗಳೆಲ್ಲ ತುಂಬ್ತೀವೋ ಒಂದು ಪುರಿಗೆ ಕಡಿಮೆ ಅಂದ್ರೂ 35 ರಿಂದ 40 ಗ್ರಾಮ್ ಅಷ್ಟು ತುಂಬುತ್ತೆ. ಹಾಗಾಗಿ ಮುಳ್ಳಿಂದನೇ ತೆಗಿಬೇಕು. ಈಗ ಮಕ್ಕಳು ಪಾನಿಪುರಿ ತಿನ್ಬೇಡ ಅಂದ್ರೆ ಬೇಜಾರ್ ಮಾಡ್ಕೊಂತಾರೆ, ಕೋಪ ಮಾಡ್ಕೊಂತಾರೆ. ಹಾಗಾಗಿ ಪಾನಿಪುರಿ ಬದಲು ಈ ತರ ಹಣ್ಣು, ಜೇನುತುಪ್ಪ ಈ ತರ ಎಲ್ಲ ಮಾಡಿ ಕೊಟ್ರೆ ಅವಾಗ ಅವ್ರಿಗೆ ಪಾನಿಪುರಿ ತಿನ್ನಂಗೂ ಆಗುತ್ತೆ, ಪ್ಲಸ್ ಹಣ್ಣುಗಳು ತಿನ್ನಂಗೂ ಆಗುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡೋದನ್ನ ಟ್ರೈ ಮಾಡಿ. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ಳೋದ. ಜೋಡಿಸ್ಕೊಂಡಿದೆ. ಇದಕ್ಕೀಗ ನಾವು ರೆಡಿ ಮಾಡಿದೀವಲ್ಲ ಎಲ್ಲ ಫ್ರೂಟ್ಸ್, ಅದೆಲ್ಲ ತುಂಬಾನ ಮಕ್ಕಳಿಗೆ ಪಾನಿಪುರಿ ತಿಂದಂಗೂ ಆಗ್ಬೇಕು, ನಿಮ್ಗೆ ಹಣ್ಣು ತಿಂದಂಗೂ ಆಗ್ಬೇಕು. ನೋಡಿ, ಈ ತರ ಜೋಡಿಸ್ಕೊಂಡಾದ್ಮೇಲೆ ಇದಕ್ಕೆ ಈಗ ಜೇನುತುಪ್ಪ ಹಾಕೋಣ. ಈ ಪುರಿ ತಿನ್ಕೊಂಡು ಹಾಡು ಹೇಳ್ಬೋದು. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಎಲ್ಲದಕ್ಕೂ ಜೇನುತುಪ್ಪ ಹಾಕಿದೆ. ಇದನ್ನ ನೀವು ಖಾರ ಕೂಡ ಮಾಡ್ಬೋದು. ಖಾರಕ್ಕಿಂತ ಸ್ವೀಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು 2 ತರನು ಮಾಡಿ ತಿಂದು ನೋಡಿ ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇದನ್ನ ಮಾಡಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಲೈಲಾನ್ ಸೇವ್, ನೋಡಿ ಹಣ್ಣು ಮತ್ತು ಜೇನು ಟಿಕ್ಕಿ ಹೇಗಿದೆ ತರ ಇದೆ. ಒಂದ್ಸತಿ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಚೆನ್ನಾಗಿದ್ರು ತಿಳಿಸಿ, ಚೆನ್ನಾಗಿಲ್ಲ ಅಂದ್ರೂ ತಿಳಿಸಿ. ನೋಡಿ ಯಾವ ತರ ಬಂದಿದೆ.
ನೋಡಿ ಸ್ನೇಹಿತರೆ, ಹಣ್ಣು ಮತ್ತು ಜೇನು ಟಿಕ್ಕಿ ಏನೇನು ಹಾಕೋದು ಮತ್ತೆ ಯಾವ ತರ ಮಾಡೋದು ಎಲ್ಲ ನೋಡಿದ್ದೀರಾ. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಧರ್ಮ ಯಾವುದಾದರೇನು, ಜಾತಿ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.